ನಮಸ್ಕಾರ. ಯಾರು ನಮ್ಮನ್ನು ಹೇಗೆ ನಡೆಸಿಕೊಳ್ತಾರೋ ಅವರಿಗೆ ಆ ಸ್ವಾತಂತ್ರ್ಯವನ್ನು ಕೊಡೋದು ನಾವೇ, ನೆನಪಿರಲಿ. ಏನು ಈ ರೀತಿ ಹೇಳ್ತಾ ಇದ್ದಾಳೆ ಅನ್ಕೋತೀರಾ? ಖಂಡಿತ. ಯಾರಾದರೂ ನಮ್ಮನ್ನು ಚೆನ್ನಾಗಿ ನಡೆಸ್ಕೊತಿದ್ದಾರೆ ಅಂತಾದರೆ ಅಲ್ಲಿ ಅವರಿಗೆ ಆ ಸಲುಗೆಯನ್ನು ಕೊಟ್ಟವರು ನಾವೇ. ಯಾರಾದರೂ ನಮ್ಮನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊತಿದ್ದಾರೆ, ನಮಗೆ ನೋವು, ಹಿಂಸೆ, ಅವಮಾನ ಆಗ್ತಿದೆ ಅಂತಾದರೆ ಅವರಿಗೆ ಆ ಸಲುಗೆಯನ್ನು ಕೊಟ್ಟವರು ಕೂಡ ನಾವೇ. ಹೀಗಾಗಿ ಮತ್ತೊಬ್ಬರನ್ನು ದೂಷಿಸಿ ಪ್ರಯೋಜನವಿಲ್ಲ. ಇದಕ್ಕೆ ಈ ಕಪ್ಪೆಯ ಕಥೆಯನ್ನು ನೀವು ಕೇಳಲೇಬೇಕು. ಕಪ್ಪೆಯೊಂದನ್ನು ತಗೊಂಡು ನೀವು ಬಿಸಿ ನೀರಿಗೆ ಹಾಕಿದ್ರೆ ಚಂಗನೆ ಆ ಬಿಸಿ ನೀರಿಂದ ಹೊರಗೆ ಅದು ಹಾರತ್ತೆ. ಅದೇ ಒಂದು ಕಪ್ಪೆಯನ್ನು ತಗೊಂಡು ತಣ್ಣೀರಿನ ಒಂದು ಪಾತ್ರೆಯಲ್ಲಿಡಿ, ನಂತರ ನೀರನ್ನು ನಿಧಾನವಾಗಿ ಕಾಯಿಸ್ತಾ ಬನ್ನಿ. ಆ ಕಪ್ಪೆ ನಿಧಾನವಾಗಿ ತಣ್ಣೀರಿನಿಂದ ಬಿಸಿ ನೀರಿಗೆ ತನ್ನ ದೇಹದ ಉಷ್ಣಾಂಶವನ್ನು ಹದ ಮಾಡ್ಕೊಳ್ತಾ ಹೋಗುತ್ತೆ. ನಂತರ ನೀರು ಒಟ್ಟಿಗೆ ಬಿಸಿಯಾದಾಗ ಅದಕ್ಕೆ ಅಲ್ಲಿಂದ ಜಿಗಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದೇನು ಆಶ್ಚರ್ಯ ಅಂತೀರಾ? ಖಂಡಿತ. ಆ ನೀರಿನ ಉಷ್ಣಾಂಶಕ್ಕೆ ತನ್ನನ್ನು ಹೊಂದಿಸಿಕೊಳ್ಳೋದಕ್ಕೆ ಕಪ್ಪೆ ತನ್ನ ಎಲ್ಲ ಎನರ್ಜಿನ ಖರ್ಚು ಮಾಡ್ಕೊಂಡ್ಬಿಟ್ಟಿರುತ್ತೆ. ಹೀಗಾಗಿ ಹೊರಗೆ ಜಿಗಿಯೋದಕ್ಕೆ ಅದಕ್ಕೆ ತ್ರಾಣನೇ ಇರೋದಿಲ್ಲ. ಕೊನೆಗೆ ಆ ಬಿಸಿ ನೀರಿನಲ್ಲೇ ಆ ಕಪ್ಪೆ ಪ್ರಾಣ ಬಿಡುತ್ತೆ. ಈ ಮಾತು ನಮ್ಮಲ್ಲಿ ಅನೇಕ ಹೆಣ್ಣು ಮಕ್ಕಳಿಗೆ ಸಲ್ಲತ್ತೆ ಅಂತ ನಾನು ಅನ್ಕೋತೀನಿ. ದಾಂಪತ್ಯದಲ್ಲಿ ನಿಮ್ಮ ಸಂಗಾತಿ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ ಆದರೆ, ನಿಮ್ಮ ಮೇಲೆ ದೈಹಿಕ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಆದರೆ, ಆ ಸ್ವಾತಂತ್ರ್ಯವನ್ನು ಅವರಿಗೆ ಕೊಟ್ಟು ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿದೆ ಅಂತ ತೋರಿಸಿಕೊಡೋರು ನೀವೇನೆ. ಆದ್ರಿಂದಾನೇ ಮೊದಲ ಬಾರಿಗೆ ಈ ಥರ ನಿಮ್ಮ ಒಂದು ಆತ್ಮಸ್ಥೈರ್ಯಕ್ಕೆ, ಆತ್ಮವಿಶ್ವಾಸಕ್ಕೆ ಪೆಟ್ಟು ಬಿದ್ದಾಗಲೇ ನೀವು ಅದನ್ನು ಪ್ರತಿಭಟಿಸಬೇಕು. ಅದನ್ನು ನೀವು ಎಲ್ಲಿಯವರೆಗೆ ತಡ್ಕೊಳ್ತಾ ಹೋಗ್ತಿರೋ ಅಲ್ಲಿಯವರೆಗೆ ಅವರ ಕ್ರೌರ್ಯ, ಅವರ ಹಿಂಸೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಆ ಕಪ್ಪೆಯ ಕತೆ ನಮಗಾಗೋದು ಬೇಡ. ಆದ್ರಿಂದಾನೇ ಮತ್ತೊಬ್ಬರಿಂದ ನಮ್ಮ ಒಂದು ವ್ಯಕ್ತಿತ್ವಕ್ಕೆ ನೋವಾಗ್ತಿದೆ, ಹಿಂಸೆ ಆಗ್ತಿದೆ, ಅವರು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತಾದರೆ ಅದರ ಮೊದಲ ಕ್ಷಣದಿಂದ ಪ್ರತಿಭಟಿಸುವಂಥ ಸ್ವಾತಂತ್ರ್ಯ ನಮಗಿದೆ. ದೇವರು ನಮಗ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದನ್ನು ಪ್ರತಿಭಟಿಸಿ ಅದನ್ನು ಅಲ್ಲೇ ನಿಲ್ಲಿಸಬೇಕು. ನಮ್ಮ ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮೊದಲು ನಾವು ನಮ್ಮನ್ನು ಪ್ರೀತಿಸೋದನ್ನು ಕಲಿತಾಗ ಮಾತ್ರ, ನಮ್ಮನ್ನು ನಾವು ಗೌರವಿಸಿಕೊಂಡಾಗ ಮಾತ್ರ ಮತ್ತೊಬ್ಬರು ನಮ್ಮನ್ನು ಗೌರವಿಸ್ತಾರೆ. ನಾವೇ ನಮ್ಮನ್ನು ಗೌರವಿಸಿಕೊಳ್ಳಿಲ್ಲ ಅಂತಾದರೆ ಮತ್ತೊಬ್ಬರು ಯಾಕೆ ಮಾಡ್ತಾರೆ ಅಲ್ವಾ? ಈ ಪಾಠವನ್ನು ನಮ್ಮ ಮನೆಯ ಪ್ರತಿ ಹೆಣ್ಣು ಮಗುವಿಗೂ ನಾವು ಹೇಳ್ಕೊಡ್ಬೇಕು. ಅವರು ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಮತ್ತೊಬ್ಬರು ಅವರನ್ನು ಹೇಗೆ ನಡೆಸ್ಕೋತಾರೆ ಅಂತ ನಿರ್ದೇಶನ ಮಾಡೋರು ಆ ಹೆಣ್ಣು ಮಕ್ಕಳಾಗಿರ್ಬೇಕೇ ಹೊರತು ಮತ್ತೊಬ್ಬರಾಗಿರಬಾರ್ದು. ಈ ಕಿವಿ ಮಾತು ನಿಮ್ಮೆಲ್ಲರಿಗೂ ನೆನಪಿರಲಿ ಅಂತ ಕೇಳ್ಕೊಳ್ತೇನೆ. ಯಾಕೆಂದರೆ ನಾವೆಲ್ಲರೂ ಕೂಡ ಪ್ರಪಂಚದಲ್ಲಿ ಬದುಕೋದಕ್ಕೆ ನಮ್ಮ ಮಕ್ಕಳನ್ನು ಸಜ್ಜು ಮಾಡ್ತಾ ಇದ್ದೇವೆ. ಹೆಣ್ಣು ಮಕ್ಕಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು. ಹೊರಗಿನ ಪ್ರಪಂಚದಲ್ಲಿ ಅವರನ್ನು ಹೇಗೆ ನಡೆಸ್ಕೋಬೇಕು ಅಂತ ನಿರ್ಧಾರ ಮಾಡೋದು ಅವರೇ ಆಗಿರಬೇಕು. ಈ ಮಾತುಗಳನ್ನು ಹೇಳ್ತಾ ಇವತ್ತಿನ ಈ ಒಂದೊಳ್ಳೆ ಮಾತನ್ನು ಮುಗಿಸಿಕೊಡ್ತಾ ಇದ್ದೇನೆ. ಇಂಥ ಇನ್ನೂ ಅನೇಕ ಕಥೆಗಳು ನಿಮಗೆ ಬೇಕು ಅಂತ ಆದಲ್ಲಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗ ಸದ್ಯಕ್ಕೆ ನಾನು ವಿದಾಯ ಹೇಳ್ತೇನೆ. ನಿಮ್ಮ ರೂಪಾ ಗುರುರಾಜ್.